ಇವತ್ತು ದಿನಮಾನ ಹೇಗೆ ಇದೆ ಅಂದರೆ, ನಮ್ಮ ಸುತ್ತಲೂ ಜನರು ಹೇಗೆ ಇದ್ದಾರೆ ಅಂದರೆ, ಕೆಲವರು ನಮ್ಮನ್ನು ಕಟ್ಟುವವರಾಗಿದ್ದಾರೆ, ಕೆಲವರು ನಮ್ಮನ್ನು ಬೀಳಿಸುವವರಾಗಿದ್ದಾರೆ. ಅನೇಕ ಸರ್ತಿ, ಭಾಳ ಸರ್ತಿ ನಾವು ನೋಡ್ತವೇನೆಂದರೆ, ಜನರು ನಮ್ಮನ್ನು ಎನ್ಕರೇಜ್ ಮಾಡೋ ಬದಲಿ ನಮಗೆ ಡಿಸ್ಕರೇಜ್ ಮಾಡೋರೇ ಜಾಸ್ತಿ. ನಮ್ಮ ಕುಟುಂಬದವರಾಗಲಿ, ನಮ್ಮ ನೆಂಟರು ಆಗಲಿ, ಅಷ್ಟು ಹೋಗಲಿ ಬಿಡ್ರಿ, ನಾವು ಸಭೆಗೆ ಹೋದರೆ ಅಲ್ಲಿ ಸಹ ಹಾಗೆ ಪ್ರಿಯರೇ, ನಮ್ಮನ್ನು ಪ್ರೋತ್ಸಾಹಿಸುವ ಜನರು ಬಹಳ ಕಡಿಮೆ. ಇವತ್ತು ನಾವು ಧ್ಯಾನ ಮಾಡುವ ದೇವರು ನಮ್ಮ ವಿಷಯದಲ್ಲಿ ಏನು ಹೇಳ್ತಾರೆ, ಮನುಷ್ಯರು ನಮ್ಮ ವಿಷಯದಲ್ಲಿ ಏನು ಹೇಳ್ತಾರೆ. ಮನುಷ್ಯರು ನಮಗೆ ಹೇಳೋದೇನೆಂದರೆ, ಯು ಆರ್ ಗುಡ್ ಫಾರ್ ನಥಿಂಗ್, ನೀನು ಯಾವುದೇ ಕೆಲಸಕ್ಕೆ ಬರೋದಿಲ್ಲ, ನೀನು ಕೈ ಹಾಕಿದ ಕೆಲಸ ಎಲ್ಲ ಸಫಲನೇ ಆಗಲ್ಲ, ನಿನ್ನ ಬುದ್ಧಿ ಇಷ್ಟು ಮಟ್ಟಿಗೇ ಇದೆ, ನಿನಗೆ ಏಳಿಗೆ ಆಗೋದೇ ಇಲ್ಲ, ನೀನು ಈಗದು ಕಾಂಪಿಟೇಟಿವ್ ವರ್ಲ್ಡಲ್ಲಿ ನೀನು ಎಲ್ಲಿ ಕಾಣಲ್ಲ, ನಿನ್ನ ಸ್ಟೇಟಸ್ ನೋಡಿ ಏನಿದೆ, ವಾಟ್ ಈಸ್ ಯುವರ್ ಸ್ಟೇಟಸ್, ನಿನ್ನ ಹಿನ್ನೆಲೆ ನೋಡಿ ಏನಿದೆ, ನೀನು ಹೇಗೆ ಇದ್ದಿ ನೋಡಿ. ದೇ ಕೀಪ್ ರಿಮೈಂಡಿಂಗ್ ಅಸ್ ಕಂಟಿನ್ಯೂಸ್ಲಿ. ಅವರ್ ಸೊಸೈಟಿ, ಇವನ್ ಇನ್ ಅವರ್ ಚರ್ಚಸ್, ನೆಗೆಟಿವ್ ಮಾತಾಡೋದು ತುಂಬಾ ಜಾಸ್ತಿ ಇದೆ. ಯಾರೇ ನಮ್ಮನ್ನು ನೋಡಿದರೆ, ಇಷ್ಟು ಸರ್ತಿ ನಾವು ನೋಡ್ತೇವೆ ಜನರಿಗೆ, ಯವನಸ್ಥರಿಗೆ, ಇವತ್ತಿನ ಕಾಲದಲ್ಲಿ ನಾವು ನೋಡ್ತೇವೆ, ದೇ ಆರ್ ವೆರಿ ಸೆಲ್ಫ್ ಕಾನ್ಷಿಯಸ್. ಅವರ ಬಗ್ಗೆ ಅವರು ಕೇರ್ ತಗೊಳ್ತಾರೆ, ಅವರ ಬಗ್ಗೆ ಅವರು ಆಲೋಚನೆ ಮಾಡ್ತಾರೆ. ಸಪುರ ಇದ್ದರೆ, ಅಯ್ಯೋ ನೀನು ಇಷ್ಟು ಸಪುರ ಇದ್ದೀ ಅಂತ ಹೇಳಿ ಅವ್ರಿಗೆ ಡಿಸ್ಕರೇಜ್ ಮಾಡ್ತಾರೆ. ದಪ್ಪ ಇದ್ದರೆ, ಅಯ್ಯೋ ನೀನು ಇಷ್ಟು ದಪ್ಪ ಇದ್ದೀಯಾ, ನಿನ್ನನ್ನು ಯಾರು ಮದುವೆ ಆಗ್ತಾರೆ ಅಂತ ಹೇಳ್ತಾರೆ. ಕುಳ್ಳರು ಇದ್ದರೂ ಒಂದು ಮಾತು, ಉದ್ದ ಇದ್ದರೂ ಒಂದು ಮಾತು, ಕಪ್ಪಾಗಿದ್ದರೆ ಅಂತೂ ಕೇಳಲೇಬೇಡಿ ಅವರ ಗತಿ. ಇಂಥ ಒಂದು ಸೊಸೈಟಿದಲ್ಲಿ ನಾವು ಜೀವಿಸ್ತಾ ಇದ್ದೇವೆ ಪ್ರಿಯರೇ. ಇಂಥ ಜನರ ಮಧ್ಯದಲ್ಲಿ ನಮ್ಮ ಒಂದು ಅಭಿಪ್ರಾಯ ಹೇಗೆ ಇರುತ್ತೆ, ಇವೆಲ್ಲ ಕೇಳಿ ಕೆಲವು ಸಂಗತಿಗಳನ್ನು ಓದ್ತಾನೆ. ಅವ್ರು ಏನು ಹೇಳ್ತಾರೆ ಅಂದರೆ, ನಮ್ಮ ಸುತ್ತಲೂ ಇರುವ ಸ್ವರಗಳು, ಯು ಆರ್ ಅನ್ವರ್ದಿ, ಯು ಆರ್ ಅ ಲೂಸರ್, ಯು ಆರ್ ಗುಡ್ ಫಾರ್ ನಥಿಂಗ್, ಯು ಆರ್ ನಾಟ್ ಕೇಪಬಲ್, you don't have what it needs, you can't cope up, you are not up to the standard, you cannot afford to do this, ನಿನ್ನನ್ನೇ ನೀನು ನೋಡ್ಕೊ, ನೀನು ಹೇಗೆ ಕಾಣ್ತೀಯಾ, ಈ ಕೆಲಸ ನಿನಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇನ್ನೂ ಅನೇಕ ಸಂಗತಿಗಳು ನಮ್ಮ ಬಗ್ಗೆ ಜನರು ಹೇಳ್ತಾರೆ. ನಮ್ಮ ಸುತ್ತಲೂ ನಾವು ಭಾಳ ಕಡಿಮೆ ಒಂದು ಎನ್ಕರೇಜಿಂಗ್ ವರ್ಡ್ ಕೇಳ್ತೇವೆ, ಹೆಚ್ಚಾಗಿ ನಾವು ಭಾಳ ನೆಗೆಟಿವ್ ವರ್ಡ್ ಕೇಳ್ತೇವೆ. ರೀಸೆಂಟ್ಲಿ ಒಬ್ಬ ಐ ಟಿದಲ್ಲಿ ಕೆಲಸ ಮಾಡುವವ ಯವನಸ್ಥ ಹುಡುಗ, ಅವ ಸುಸೈಡ್ ಮಾಡಿಕೊಂಡ ಪುಣೆದಲ್ಲಿ. ಅವನು ಏನು ಬರೆದು ಸತ್ತ ಅಂದರೆ, ಐ ಆಮ್ ಅ ಫೇಲಿಯರ್. ಅವನು ಹೀಗೆ ಬರ್ದ ಅಂದರೆ, ನಾನು ಸೋತು ಹೋಗಿದ್ದಾನೆ, ಐ ಆಮ್ ಅ ಫೇಲಿಯರ್ ಅಂದರೆ. ಅವನು ಈ ಮಾತನ್ನು ಕೇಳಿರ್ಬೋದು. ಈ ಮಾತುಗಳು ನಮ್ಮ ಮನೆಯಲ್ಲಿ ನಾವು ನಮ್ಮ ಮಕ್ಕಳ ಮೇಲೆ ಮಾತಾಡ್ತೇವೆ, ನಮ್ಮ ಹಿರಿಯರು ನಮ್ಮ ಮೇಲೆ ಹೇಳ್ತಾರೆ, ನಮ್ಮ ಮನೆಗೆ ಯಾರೇ ಬಂದರೂ ಅವರು ಈ ಮಾತು ಹೇಳ್ತಾರೆ. ಏನಪ್ಪ, ನಾವು ಸಭೆಗೆ ಹೋಗಿ ಏನೋ ಒಂದು ಸ್ವಲ್ಪ ಎನ್ಕರೇಜ್ಮೆಂಟ್ ಪಡ್ಕೊಳ್ಳುವ ಅಂದರೆ ಅಲ್ಲಿನೂ ಈ ಮಾತು ಕೇಳ್ತವೆ, ಕಾಲೇಜ್ಗೆ ಹೋದರೆ ಅಲ್ಲಿನೂ ಈ ಮಾತು ಕೇಳ್ತೇವೆ. ಸೊ ನಮ್ಮ ಸುತ್ತಲೂ ಈ ಮಾತುಗಳನ್ನು ಕೇಳಿ ಏನಾಗ್ತದೆ ಅಂದರೆ, ನಾವು ಕುಗ್ಗಿ ಹೋಗ್ತವೆ, ನಮಗೆ ಬಿಟ್ಟು ಅಂತ ಅನ್ನಿಸ್ತದೆ ನಮಗೆ. ನಾವು ವಿ ಗೆಟ್ ಇನ್ ಟು ಡಿಪ್ರೆಷನ್. ನಮಗೆ ಎಷ್ಟೋ ಜನ ಇವಾಗ ಯವನಸ್ಥ ಮಕ್ಕಳು, ಸಣ್ಣ ಮಕ್ಕಳದ ಪ್ರಾಬ್ಲಮ್ಮು ಸೈಕ್ರಾಟ್ರಿಸ್ಟ್ ಹತ್ರ ತೊಗೊಂಡೋದಾಗ ಅವ್ರು ಹೇಳ್ತಾರೆ, ಇವರಿಗೆ ಡಿಪ್ರೆಷನ್ ಇದೆ. ಇವರಿಗೆ ಡಿಪ್ರೆಷನ್ ಆಗಲಿಕ್ಕೆ ಒನ್ ಆಫ್ ದ ರೀಸನ್ ಈಸ್ ನಮ್ಮ ಮಕ್ಕಳ ಮೇಲೆ, ಅಥವಾ ನಮಗೆ ಪರಿಚಯದವರ ಮೇಲೆ, ಅಥವಾ ನಮ್ಮ ನೆಂಟರ ಮೇಲೆ. ನಮಗೂ ಹೇಳ್ತಾರೆ, ನಾವು ಏನನ್ನು ಮಾತಾಡ್ತೇವೆ, ನಾವು ಯಾವ ಥರದ ಅಟ್ಮಾಸ್ಫಿಯರನ್ನು ಕ್ರಿಯೇಟ್ ಮಾಡ್ತೇವೆ, ನಾವು ಯಾವ ಥರದಾಗಿ ಜನರ ಹತ್ರ ನಾವು ಮಾತಾಡ್ತೇವೆ. ನಾವು ಅವರನ್ನು ನೋಡಿ, ಒಬ್ಬರಿಗೆ ಮದುವೆ ಆಗಿದೆ, ಅವ್ರಿಗೆ ಎಷ್ಟೋ ವರ್ಷ ಮಕ್ಕಳಾಗಿಲ್ಲ, ನಮಗೆ ಗೊತ್ತಿದೆ ಅವ್ರಿಗೆ ಪ್ರಾಬ್ಲಮ್ ಇದೆ ಅಂತ, ಆದರೆ ಅದನ್ನು ನಾವು ಮೇಲೆ ಕೇಳ್ತೇವೆ. ಅವ್ರಿಗೆ ಹೇಗೆ ಆಗುತ್ತೆ, ಅವ್ರಿಗೆ ಹರ್ಟ್ ಆಗುತ್ತೆ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ನಾವು ಹೋಗೋದೇ ಬೇಡ, ಯವನಸ್ಥ ಮಕ್ಕಳಾಗಿರ್ತಾರೆ, ಸ್ವಲ್ಪ ಓದಬೇಕು ಅಂತ ಹೇಳಿ ಒಂದು 25-26 years ದಾಟಿ ಹೋಗ್ತಾರೆ. ವೆನ್ ದೇ ಪಾಸ್ ದಟ್ ಇಯರ್, ದೆನ್ ಎವ್ರಿಬಡಿ ಸ್ಟಾರ್ಟ್ಸ್ ಆಸ್ಕಿಂಗ್, ನಿಂದು ಮದುವೆ ಆಗಲಿಲ್ಲ, ನೀನು ಏಜಿಂದ ಅವಳು ನೋಡು, ಅವಳಿಗೆ ಮದುವೆ ಆಗಿ ಮಕ್ಕಳಾಯಿತು, ನೀನಿನ್ನೂ ಏನು ಮಾಡ್ತಾ ಇದ್ದೀರಿ. ವಿ ಆರ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ಎವ್ರಿ ಪರ್ಸನ್ ಇನ್ ದಿಸ್ ವರ್ಲ್ಡ್. ಈ ಜಗತ್ತಲ್ಲಿರುವ ಪ್ರತಿಯೊಬ್ಬರದ್ದು ರೆಸ್ಪಾನ್ಸಿಬಿಲಿಟಿ ನಾವು ತಗೊಳ್ಳಿಲ್ಲ. ಆದರೆ ನಮಗೆ ನಮ್ಮ ಸ್ವಭಾವ, ಒಂದು ನೇಚರ್ ಏನಾಗ್ಬಿಟ್ಟಿದ್ದೇನೆ ಅಂದರೆ, ಇನ್ನೊಬ್ಬರ ವಿಷಯದಲ್ಲಿ ಕೇಳೋದು, ಇನ್ನೊಬ್ಬರಿಗೆ ನಾವು ಕೀಳಾಗಿ ಮಾತಾಡೋದು. ಇಟ್ ಹರ್ಟ್ಸ್. ಇದು ಅವ್ರಿಗೆ ನೋವಾಗುತ್ತೆ ಪ್ರಿಯರೇ. ಒಂದು ಸರ್ತೆ ಒಬ್ಬರು
ಒಬ್ಬರು ಪ್ರಸಂಗಿ ಹೀಗೆ ಒಂದು ಕತೆ ಹೇಳ್ತಾ ಇದ್ರೇನೆಂದರೆ, ಒಂದು ಹುಡುಗಿ ಅವಳು ಶಾಲೆಯಲ್ಲಿ ಓದ್ತಾ ಇದ್ಲು. ಆಮೇಲೆ ಅವಳು ಬೆಳೆದು ಒಂದು ಸರ್ತಿ ಇವ್ರದ್ದು ಕೂಟ ನಡೆಯುವಾಗ ಆ ಹುಡುಗಿ ಈ ಕೂಟಕ್ಕೆ ಬಂದ್ಲಂತೆ. ಶಿ ಕೇಮ್ ಫಾರ್ ದಿಸ್ ಮೀಟಿಂಗ್. ಅವಳು ಹಿಂದೆ ಕೂತಿದ್ಲು, ಅವಳು ತುಂಬ ಶ್ಯಾಬಿ ಆಗಿದ್ಲು. ಮೊದಲನೇ ದಿವಸಕ್ಕೆ ಬಂದಳು, ಹಾಗೇ ಇದ್ಲು. ಈ ಪ್ರಸಂಗಿ ಅವಳನ್ನು ನೋಟಿಸ್ ಮಾಡಿದ್ರು, ಯಾಕೆಂದರೆ ಅವಳು ಎಲ್ಲರಿಗಿಂತ ವ್ಯತ್ಯಾಸವಾಗಿದ್ಲು. ಅವಳ ಮುಖದಲ್ಲಿ ಒಂದು ಸಂತೋಷ ಇರಲಿಲ್ಲ, ಅವಳ ಮುಖದಲ್ಲಿ ಒಂದು ಶಿ ಡಿಂಟ್ ಹ್ಯಾವ್ ಎನಿ ಗ್ಲೋ ಆನ್ ಅ ಫೇಸ್, ಶಿ ಡಿಂಟ್ ಹ್ಯಾವ್ ಎನಿ ಹ್ಯಾಪಿನೆಸ್ ಆನ್ ಅ ಫೇಸ್. It looked like that she had given up. ಬಿಟ್ಟು ಕೊಟ್ಟಂಗೆ ಅವಳು ಕಾಣ್ತಾ ಇದ್ಲು. ಸೊ ಶಿ ವಾಸ್ ಸೀನ್, ದಿಸ್ ಪ್ರೀಚರ್ ಕುಡ್ ಸಿ ಹರ್ ವೆರಿ ಕ್ಲಿಯರ್ಲಿ. ನೆಕ್ಸ್ಟ್ ಡೇ ಬಂದಳು, ನೆಕ್ಸ್ಟ್ ಡೇ ಅದೇ ಸ್ಥಳದಲ್ಲಿ ಕೂತ್ಕೊಂಡ್ಳು, ಹಾಗೇ ಅವಳ ಔಟ್ವರ್ಡ್ ಲುಕ್ ಇತ್ತು. ಆಮೇಲೆ 3ನೇ ದಿವಸ ಕೂಟ ಆದ ನಂತರ ಅವಳು ಸೇವಕರ ಹತ್ರ ಬಂದು ಹೇಳಿದ್ಲು, ನಾನು ನಿಮ್ಮ ಜೊತೆ ಮಾತಾಡಬೇಕಾಗಿದೆ, ಐ ವಾಂಟ್ ಟು ಟಾಕ್ ಟು ಯು ಅಂತ. ಸೊ ದಿಸ್ ಪ್ರೀಚರ್ ಸೆಡ್, ಖಂಡಿತವಾಗಿ ಎಲ್ಲರಿಗೆ ಪ್ರೇಯರ್ ಮಾಡಿದ ಮೇಲೆ ಐ ವಿಲ್ ಟಾಕ್ ಟು ಯು ಅಂತ. ಅವರಿಬ್ಬರು ಆಮೇಲೆ ಕೂತ್ಕೊಂಡು ಮಾತಾಡುವಾಗ ಅವಳವಳ ಕತೆ ಹೇಳಿದ್ಲು. ಅವಳು ಕೇಳಿದ್ಲು, ಪ್ರೀಚರ್ ನನ್ನನ್ನು ನೋಡಿ ನಿಮಗೆ ಹೇಗೆ ಅನ್ನಿಸ್ತಾ ಇದೆ, ನನ್ನ ಈ ಒಂದು ಔಟ್ವರ್ಡ್ ಲುಕ್ ನೋಡಿ ನಿಮಗೆ ಹೇಗೆ ಅನ್ನಿಸ್ತಾ ಇದೆ. ಅದಕ್ಕೆ ಇವರು ಹೇಳಿದ್ರು, ನೋ ನಥಿಂಗ್ ರಾಂಗ್, ಯಾಕೆಂದರೆ ಅವ್ರಿಗೆ ಗೊತ್ತಿತ್ತು ಶಿ ವಾಸ್ ಗೋಯಿಂಗ್ ಥ್ರೂ ಸಮಥಿಂಗ್ ಅಂತ. ಆಮೇಲೆ ಅವಳು ಹೇಳ್ತಾಳೆ, ಐ ವಾಂಟ್ ಟು ಟೆಲ್ ಯು ಮೈ ಸ್ಟೋರಿ ಅಂತ ಹೇಳಿ, ಅವಳು ಸ್ಕೂಲಲ್ಲಿ ಇರಬೇಕಾದ್ರೆ, ವೆನ್ ಶಿ ವಾಸ್ ಇನ್ ಸ್ಕೂಲ್, ಹೈಸ್ಕೂಲಲ್ಲಿ ಇರಬೇಕಾದ್ರೆ ಒಂದು ಸರ್ತೆ ಅವಳ ಟೀಚರಿಗೆ ಅವಳು ಇಷ್ಟನೇ ಇರಲಿಲ್ಲ. ಸೊ ಅವಳ ಟೀಚರ್ ಅವಳಿಗೆ ಮುಂದಕ್ಕೆ ಕರೆದು ಅವಳ ಬ್ಲ್ಯಾಕ್ ಬೋರ್ಡ್ ಮೇಲೆ ಬರೀಲಿಕ್ಕೆ ಕೊಟ್ರೇನೆಂದರೆ, ಐ ಆಮ್ ಅನ್ವರ್ದಿ, ಐ ಆಮ್ ಅ ಲೂಸರ್, ಐ ಕ್ಯಾನ್ ನಾಟ್ ಅಚೀವ್ ಎನಿಥಿಂಗ್ ಇನ್ ಲೈಫ್, ಈ ಥರದೆಲ್ಲ ಅವಳ ಬಗ್ಗೆ ನೆಗೆಟಿವ್ ಆಗಿ ಬರೀಲಿಕ್ಕೆ ಹೇಳಿದ್ಲಂತೆ. ಆಮೇಲೆ ಅವಳು ಓಕೆ ನೀನು ಹೋಗಿ ಕೂತ್ಕೋ ಅಂತ ಹೇಳಿದ ಮೇಲೆ ಬೇರೆ ಮಕ್ಕಳನ್ನು ಕರೆದು ಬಿಟ್ಟು, ಇವಳ ಬಗ್ಗೆ ನಿಮಗೆ ಏನು ಅಭಿಪ್ರಾಯ ಇದೆ ನೀವು ಬರೀರಿ. ಎಲ್ಲರೂ ಅವಳ ಬಗ್ಗೆ ನೆಗೆಟಿವ್ ಬರೆದ್ರು, ಯಾರೂ ಪಾಸಿಟಿವ್ ಬರ್ದಿಲ್ಲಂತೆ. ಶಿ ವಾಸ್ ಫೀಲಿಂಗ್ ಸೋ ಎಂಬ್ಯಾರಸ್ಡ್. ಬೇರೆ ಯೋಚನೆ ಮಾಡಿರಿ, ಒಂದು 14-15 ವರ್ಷ ಅಥವಾ 12, 13, 14, 15 ವರ್ಷದ ಒಂದು ಮಗು ಮೇಲೆ ಏನೊಂದು ಇಂಪ್ಯಾಕ್ಟ್ ಬಿದ್ದಿರ್ಬೋದು. ಅವೆಲ್ಲ ವರ್ಡ್ಸ್, ವೆನ್ ಸಂಬಡಿ ಕೀಪ್ಸ್ ಟೆಲ್ಲಿಂಗ್ ಯು ದಟ್ ಯು ಆರ್ ನೋ ಗುಡ್, ಯು ಆರ್ ನೋ ಗುಡ್, ಯು ಆರ್ ಅ ಫೇಲಿಯರ್, ಯು ಕೆನಾಟ್ ಅಚೀವ್, ಯು ವಿಲ್ ನಾಟ್ ಕಮ್ ಅಪ್ ಇನ್ ಲೈಫ್, ಕಂಟಿನ್ಯೂಸ್ಲಿ ಅವಳಿಗೆ ಹೇಳಬೇಕಾದ್ರೆ ಶಿ ವಾಸ್ so embarrassed. She said, preacher, I felt like I should go out and just commit suicide and die ಅಂತ. ಆವಾಗ ಅವಳ ಮನಸ್ಸಲ್ಲಿ ಒಂದು ಗಾಯ ಆದದ್ದು, ಅದು ಎಷ್ಟೋ ವರ್ಷ ಆದರೂ ಆ ಗಾಯ ಹಾಗೇ ಇತ್ತು. ಅವಳನ್ನು ಮಿರರಲ್ಲಿ ನೋಡಬೇಕಾದ್ರೆ ಅವಳು ಒಂದೇ ಹೇಳ್ತಿದ್ಲು, ಐ ಆಮ್ ನೋ ಗುಡ್, ಐ ಆಮ್ ಅ ಫೇಲಿಯರ್, ಐ ಕೆನಾಟ್ ಅಚೀವ್ ಇನ್ ಲೈಫ್. ಪ್ರಿಯರೇ, ಇದು ನಮ್ಮ ಸುತ್ತಲೂ ಇರುವ ಸ್ವರಗಳು, ಇದು ದೇವರ ಸ್ವರ ಅಲ್ಲ. ದೇವರು ನಮ್ಮ ಬಗ್ಗೆ ಹೀಗೆ ಯೋಚನೆ ಮಾಡೋದಿಲ್ಲ. ಮುಂದಕ್ಕೆ ನಾವು ನೋಡುವ ದೇವರು ನಮ್ಮ ಬಗ್ಗೆ ಏನನ್ನು ಯೋಚನೆ ಮಾಡ್ತಾರೆ, ಹೌ ಗಾಡ್ ಸೀಸ್ ಅಸ್ ಆ್ಯಂಡ್ ಹೌ ದಿಸ್ ಪೀಪಲ್ ಇನ್ ದಿಸ್ ವರ್ಲ್ಡ್ think about us and what do they say about us. ಸೊ ಇವೆಲ್ಲ ಆದ ಮೇಲೆ ಪ್ರೀಚರ್ ಹೇಳಿದ್ರಂತೆ, ಈ ಮಕ್ಕಳೆಲ್ಲ ನಿನ್ನ ವಿಷಯದಲ್ಲಿ ಹೀಗೆ ಬರ್ತಾರಲ್ಲ, ಆದರೆ ಅಲ್ಲಿ ಆ ರೂಮಲ್ಲಿ ಇನ್ನೊಬ್ಬರು ಇದ್ದರು, ನೀನು ನೋಟಿಸ್ ಮಾಡಿಲ್ಲವಾ ಅಂತ. ಇಲ್ಲ, ನಾನು ಅದು ಯಾರನ್ನೂ ನೋಡಿಲ್ಲ ಅಂದ್ಲು. ಇಲ್ಲ, ಆ ರೂಮಲ್ಲಿ ಇನ್ನೊಬ್ಬರಿದ್ದರು, ಅವ್ರು ಯಾರೆಂದರೆ ಯೇಸು ಸ್ವಾಮಿ ಅಲ್ಲಿದ್ದರು. ಅವ್ರು ಏನು ಮಾಡಿದ್ರು ಅಂದರೆ, ಇವರೆಲ್ಲ ಬ್ಲ್ಯಾಕ್ ಬೋರ್ಡಲ್ಲಿ ಬರೆದ್ರಲ್ಲ, ನೀನೊಬ್ಬ ಫೇಲಿಯರು, ನಿನ್ನ ಮೇಲೆ ಬರಲ್ಲ, ನೀನು ಚಂದ ಇಲ್ಲ, ನೀನು ಕುಳ್ಳಕ್ಕಿದ್ದಿ ಅಂತ ಏನೇನೋ ಅವ್ರು ಬರೆದ್ರಲ್ಲ, ಅದನ್ನೆಲ್ಲ ಯೇಸು ಸ್ವಾಮಿ ಎರೇಸ್ ಮಾಡಿದರು. ಎಲ್ಲವನ್ನೂ ಅವರು ಪೂರ್ತಿ ಬ್ಲ್ಯಾಕ್ ಬೋರ್ಡನ್ನು ಎರೇಸ್ ಮಾಡಿ ಅವರು ಬರೆದದ್ದು ಇಷ್ಟೇ ಅಂದರೆ, ಐ ಲವ್ ಯು ಆ್ಯಂಡ್ ಯು ಆರ್ ಪ್ರೆಷಸ್ ಟು ಮೀ. ನಾನು ನಿನ್ನನ್ನು ಪ್ರೀತಿಸ್ತಾನೆ, ನಿನ್ನಂಗೆ ಅಮೂಲ್ಯರು, ನಿನ್ನಂಗೆ ಇನ್ನೊಬ್ಬರು ಯಾರೂ ಇಲ್ಲ ಅಂತ ಯೇಸು ಸ್ವಾಮಿ ಬರೆದದ್ದು ನೀನು ನೋಡಿಲ್ಲವಾ? ಇಲ್ಲ, ನನಗೆ ನೋಡಿಲ್ಲ, ನನ್ನನ್ನು ಯಾರೂ ಪ್ರೀತಿ ಮಾಡಲ್ಲ, ನನ್ನನ್ನು ಯಾರೂ ಎಕ್ಸೆಪ್ಟ್ ಮಾಡಲ್ಲ, ನಾನು ಹೀಗೇನೆ ಅಂತ ಅವಳು ಹೇಳಿದಾಗ, ಇಲ್ಲ, ಯೇಸು ಸ್ವಾಮಿ ಹಾಗೆ ಮಾಡೋದಿಲ್ಲ. ಹಿ ಸೇಸ್ ದಟ್ ಯು ಆರ್ ಮೋರ್ ದೆನ್ ಅ ಕಾಂಕ್ರರ್, ಯು ಆರ್ ಅ ಹೆಡ್, ಯು ಕ್ಯಾನ್ ಡೂ ಇಟ್ ಅಂತ ಸ್ವಾಮಿ ಹೇಳ್ತಾರೆ ಅಂತ ಹೇಳಿದಾಗ ಹರ್ ಕೌಂಟಿನೆನ್ಸ್ ಚೇಂಜ್ಡ್. ಅವಳ ಮುಖ ಸಂಪೂರ್ಣವಾಗಿ ಬದಲಾವಣೆ ಆಯಿತು. ಅವಳ ಒಳಗೆ ಒಂದು ಧೈರ್ಯ ಬಂತು. ಈ ಜನರ ಮಾತನ್ನು ಕೇಳಿ 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 ಪ್ರಿಯರೇ, ಎಷ್ಟೋ ಸಮಯ ನಿಮಗೂ ಹಾಗೆ ಆಗಿರ್ಬೋದು, ನನಗೂ ಹಾಗೆ ಆಗಿದೆ. ನನ್ನ ಜೀವನದಲ್ಲಿನೂ ತುಂಬ ಸರ್ತೆ ಜನರು ಮಾತಾಡಿದ ಮಾತುಗಳನ್ನು ಕೇಳಿದರೆ ಈ ಲೋಕವನ್ನೇ ಬಿಟ್ಟು ಹೋಗಬೇಕಂತ ಮನಸ್ಸು ಬಂದಿತ್ತು ನನಗೂ ಸಹ ಎಷ್ಟೋ ಸಮಯ. ಯಾಕೆಂದರೆ ದೋಸ್ ವರ್ಡ್ಸ್ ಆರ್ ಹರ್ಟಿಂಗ್.
Those words don't build us. Those words put us down. Those words make us feel embarrassed. Those words makes us to give up in life. ನಮ್ಮ ಜೀವನವನ್ನೇ ಸಂಪೂರ್ಣವಾಗಿ ಬಿಟ್ಟು ಬಿಡಬೇಕು, ನಾವು ಹೇಗೆ ಇದಕ್ಕೆ ಮುಂದೆ ಹೋಗಬೇಕು ಅಂತ ನಾವು ಯೋಚನೆ ಮಾಡ್ತೇವೆ. ದೇವರ ವಾಕ್ಯದಿಂದ ಒಂದು ಕಥೆಯನ್ನು ಓದ್ಕೊಳ್ಳುವ. ನ್ಯಾಯಸ್ಥಾಪಕರು ಅದ 6ನೇ ಅಧ್ಯಾಯ. ಇದು ಕತೆ ನಮಗೆ ಎಲ್ಲರಿಗೆ ಗೊತ್ತಿದೆ. ಇದು ಗಿದ್ಯೋನಿನ ಕತೆ. ಗಿದ್ಯೋನು ಒಂದು ಕಡೆಯಲ್ಲಿ ಕೂತ್ಕೊಂಡು ಒಂದು ಕಡೆಯಲ್ಲಿ ಕೂತ್ಕೊಂಡು ಅವನು ಗೋಧಿ ತೆನೆಯನ್ನು ಬಡಿತಾ ಇದ್ದ. ಅವನೆಲ್ಲರಿಂದ ಹೈಡ್ ಮಾಡ್ಕೊಂಡು ಕೂತಿದ್ದ. ಅವನು ಯಾರ ಜೊತೆ ವ್ಯವಹಾರ ಮಾಡಲಿಕ್ಕೆ ಅವನಿಗೆ ಇಷ್ಟ ಇರಲಿಲ್ಲ. ಅವ ಭಯಪಟ್ಟು ಒಂದು ಕಡೆಯಲ್ಲಿ ಕೂತಿದ್ದ. ಪ್ರಿಯರೇ, ಅವನ ಬಗ್ಗೆ ದೇವದೂತ ಬಂದು ಅವನ ಹತ್ರ ಮೀಟ್ ಆಗೋಕ್ಕಿಂತ ಮುಂಚೆ ಅವನ ಬಗ್ಗೆ ನಾವು ಸ್ವಲ್ಪ ಯೋಚನೆ ಮಾಡಿದರೆ, ಯಾಕೆ ಅವನು ಹಾಗೆ ಇದ್ದ? ಆ ದೇವದೂತ ಬಂದು ಅವನ ಹತ್ರ ಮಾತಾಡುವಾಗ ಅವನು ಹೇಳ್ತಾನೇನೆಂದರೆ, ನನ್ನ ಕುಲನೂ ಚಿಕ್ಕ, ನನ್ನ ಆಮೇಲೆ ನನ್ನ ತಂದೆ ಮನೇಲಿ ನಾನೆಲ್ಲಕ್ಕಿಂತ ಐ ಆಮ್ ದ ಲೀಸ್ಟ್ ಆಫ್ ಆಲ್. ಈ ಮಾತು ಆ ದೇವದೂತನಿಗೆ ಹೇಳಬೇಕಾದ್ರೆ ಅವನದು ಸ್ವಂತದ್ದು ಬಂದಿಲ್ಲ. he heard this continuously. ಅವನು ಈ ಮಾತನ್ನು ಕೇಳ್ತಾನೇ ಇದ್ದ. ಅಂದರೆ ನಿನ್ನ ಕುಲನೂ ಚಿಕ್ಕ, ನಿನ್ನ ಬೆನ್ನಮಿನ್ ಕುಲದವ, ಅಷ್ಟೇ ಬಿಡು, ನಿನ್ನ ಇಡೀ ಮನೆತನದಲ್ಲಿ ನೀನೇ ಲೀಸ್ಟು, ನಿನ್ನಿಂದ ಏನೂ ಸಾಧ್ಯ ಇಲ್ಲ. ಸೊ ದ್ಯಾಟ್ ದೋ ದ ಲಾರ್ಡ್ ಸಾ ಹಿಮ್ ಇನ್ ಅ ಡಿಫ್ರೆಂಟ್ ವೇ. ಗಿದ್ಯೋನು ಅವನನ್ನು ನೋಡ್ಕೊಳ್ಳೋ ರೀತಿ ಏನಿತ್ತೆಂದರೆ, ನನ್ನಿಂದ ಏನೂ ಆಗಲ್ಲ, ನಾನು ವೈರಿಯನ್ನು ಎದುರಿಸಲಿಕ್ಕೆ ಆಗಲ್ಲ, ನನ್ನ ಜೀವನದಲ್ಲಿ ನಾನು ಮೇಲೆ ಬರಲಿಕ್ಕೆ ಆಗಲ್ಲ, ನಾನು ನನ್ನ ಜೀವನದಲ್ಲಿ ಏನು ಅಚೀವ್ ಮಾಡಲಿಕ್ಕೆ ಆಗಲ್ಲ, ನನ್ನ ಕುಟುಂಬನೂ ಹೀಗೆ, ನಾನು ಹೀಗೆ. ಅದಕ್ಕೆ ಎಲ್ಲರಿಂದ ಅವನು ಭಯಪಟ್ಟು ಅಲ್ಲಿ ಕೂತಿದ್ದ. ಪ್ರಿಯರೇ, ಹಾಗೆ ಎಷ್ಟೋ ಜನರು ಇವತ್ತಿದ್ದಾರೆ, ಎಷ್ಟೋ ಯವನಸ್ಥರು ನಾವು ನೋಡ್ತೇವೆ. ಅವ್ರಿಗೆ ಬಾಯಿ ತೆಗೆದು ಅವ್ರು ಮಾತಾಡೋದೇ ಇಲ್ಲ. ಅವ್ರು ಯಾಕೆ ಮಾತಾಡಲ್ಲ ಅಂದರೆ, ಅವ್ರು ಮಾತಾಡಿದರೆ ಏನಾದರೂ ತಪ್ಪಾಗ್ಬಿಟ್ರೆ ಅವ್ರು ಎಂದೂ ಯೋಚನೆ ಮಾಡಲ್ಲ. ಅವರು ಸಭೆಗೆ ಬರ್ತಾರೆ, ಅವ್ರ ವಾಕ್ಯ ಕೇಳ್ತಾರೆ, ಆದರೆ ಅವರ ಒಳಗೆ ಒಂದು ನೋವಿದೆ. ಆ ನೋವು ಏನೆಂದರೆ, ಐ ಆಮ್ ನೋ ಗುಡ್. ಮತ್ತೆ ಅವ್ರ ಮನೆಗೆ ಹೋದಾಗ ತಿರುಗಿ ಅದೇ ಮಾತುಗಳನ್ನು ಅವ್ರು ಕೇಳ್ತಾರೆ. ಕಾಲೇಜ್ಗೆ ಹೋದಾಗ ಕಾಲೇಜಲ್ಲಿ ಮಕ್ಕಳು ಅದನ್ನೇ ಅವ್ರಿಗೆ ಹೇಳ್ತಾರೆ. ಇವತ್ತು ನಮ್ಮ ಮಕ್ಕಳನ್ನು ನಾವು ತಂದೆ ತಾಯಿ ನಾವು ಕಷ್ಟಪಟ್ಟು ಹೇಗೋದ್ರೂ ನಮ್ಮ ಮಕ್ಕಳೊಂದು ಒಳ್ಳೆ ಕಾಲೇಜಲ್ಲಿ ಕಲೀಲಿ ಅಂತ ನಮ್ಮ ಕನಸಿರುತ್ತೆ. ಅದಕ್ಕೆ ಕಷ್ಟಪಟ್ಟು ನಮ್ಮ ಮಕ್ಕಳಿಗೆ ಒಂದು ಒಳ್ಳೆ ರೆಪ್ಯೂಟೆಡ್ ಕಾಲೇಜಲ್ಲಿ ತುಂಬ ಫೀಸ್ ಕಟ್ಟಿ ನಾವು ಅವರನ್ನಲ್ಲಿ ಕಲಿಸ್ತಾರೆ. ಆ ಮಕ್ಕಳು ಅಲ್ಲಿ ಹೋದಾಗ ಅವರ ಪರಿಸ್ಥಿತಿನೇ ಬೇರೆ ಆಗುತ್ತೆ. ರೀಸೆಂಟ್ಲಿ ಕೆಲವು ದಿನಗಳ ಹಿಂದೆ ಒಂದು ಮಗುವನ್ನು ನಾನು ಭೇಟಿಯಾಗಿದೆ. ಅವಳು ಇದನ್ನೇ ಹೇಳ್ತಾ ಇದ್ಲು, ನನಗೆ ಎಲ್ಲ ಕೀಳಾಗಿ ನೋಡ್ತಾ ಇದ್ದಾರೆ, ನನಗೆ ಎಲ್ಲ ನನ್ನನ್ನು ನೋಡಿದ ತಕ್ಷಣ ಒಂಥರ ನನ್ನ ವಿಷಯದಲ್ಲಿ ಮಾತಾಡ್ತಾರೆ, ನನಗೆ ಕಾರ್ನರ್ ಮಾಡ್ತಾರೆ, ನನ್ನನ್ನು ಯಾರೂ ಎಕ್ಸೆಪ್ಟ್ ಮಾಡಲ್ಲ. ಅದೇ ಸಮಯದಲ್ಲಿ ಇಷ್ಟೋ ಸಮಯದಲ್ಲಿ ಈ ಗಿದ್ಯೋನ್ದು ಏನು ಆಲೋಚನೆ ಇತ್ತಲ್ಲ, ಐ ಆಮ್ ನೋ ಗುಡ್, ಐ ಆಮ್ ದ ಲೀಸ್ಟ್ ಇನ್ ದ ಫ್ಯಾಮ್ಲಿ, ಐ ಕ್ಯಾನಾಟ್ ಫೇಸ್ ದ ಸಿಟ್ಯುವೇಶನ್. ಅವನು ಭಾಳ ಜಾಗ್ರತೆಯಿಂದ ಕಳ್ತನದಿಂದ ಆ ಗೋಧಿ ತೆನೆಯನ್ನು ಅವನು ಬಡಿತಾ ಇದ್ದ. ಅವನಿಗೆ ಏನು ಭಯ ಇತ್ತೆಂದರೆ, ವೈರಿಗಳು ಅವನ ಹತ್ರ ಗೋಧಿ ಇದೆ, ಯಾಕೆಂದರೆ ಗೋಧಿಯನ್ನು ತೆನೆ ಬಡಿಬೇಕಾದ್ರೆ ಅದು ಹೊಟ್ಟು ಗಾಳಿಗೆ ಹಾರುತ್ತೆ. ಅವನು ಅಲ್ಲಿ ಕೂತ್ಕೊಂಡು ಯಾಕೆ ಗೋಧಿಯನ್ನು ಅವನು ತೆನೆಯನ್ನು ಬಡಿತಾ ಇದ್ದ ಅಂದರೆ, ಆ ಗೋಧಿದಲ್ಲಿ ಕವರ್ ಇದ್ದದ್ದು, ಅದು ಹಸ್ಕ್ ಏನಿತ್ತಲ್ಲ, ಅದು ತೆನೆ ಏನಿತ್ತಲ್ಲ, ಅದು ಹೊಟ್ಟು ಏನಿತ್ತು, ಅದು ಹಾರಿ ಹೋಗಿ ಮಿದ್ಯಾನವ್ರಿಗೆ ಸಿಗ್ಬಿಟ್ರೆ ಅವ್ರಿಗೆ ಗೊತ್ತಾಗುತ್ತೆ ಏನೆಂದರೆ, ಇಲ್ಲಿ ಆಹಾರ ಇದೆ, ದರ್ ಇಸ್ ಫುಡ್ ಗ್ರೇನ್ಸ್ ಹಿಯರ್ ಅಂತ ಹೇಳಿ ಹುಡ್ಕೊಂಡು ಬಂದು ಇವನಿಗೆ ಸ್ವಲ್ಪ ಕಾಳುಗಳು ಏನು ಸಿಕ್ಕಿತ್ತು ಅದನ್ನು ತೊಗೊಂಡೋಗ್ಬಿಡ್ತಾರೆ. ಅಂಥ ಒಂದು ಭಯಪಟ್ಟ ಈ ಮನುಷ್ಯ ಆಗಿದ್ದ. ಇನ್ನೊಬ್ಬರ ಬಗ್ಗೆ ನಾವು ದೇವರ ವಾಕ್ಯದಲ್ಲಿ ನೋಡ್ಕೊಳ್ಳುವ. ಅದನ್ನು ನಾವು ಆದಿಕಾಂಡ 37ನೇ ಅಧ್ಯಾಯ. ಇದು ಕತೆ ನಮಗೆ ಎಲ್ಲರಿಗೆ ಗೊತ್ತಿದೆ. ಇದು ಯಾರ ಕತೆ ಅಂದರೆ, ಯೋಸೆಫನ ಕತೆ. ಯೋಸೆಫ್ಗೆ ಕನಸು ಬಿತ್ತು. ಅವನಿಗೆ ಮೊದಲನೇ ಸಲ ಕನಸು ಬಿತ್ತು. ಅವನು ಹೋಗಿ ಒಂದು ಅಣ್ಣಂದಿಯರಿಗೆ ಹೇಳಿದ. 2ನೇ ಸರ್ತಿ ಅವನಿಗೆ ಕನಸು ಬಿತ್ತು. ಆವಾಗಲೂ ಒಂದು ಅಣ್ಣಂದಿಯರಿಗೆ ಹೋಗಿ ಹೇಳಿದ. ಅವ್ರು ಏನು ಹೇಳಿದರು ಅಂತ ನೋಡುವ. ಆದಿಕಾಂಡ 37ನೇ ಅಧ್ಯಾಯ 5ನೇ ವಚನ. And Joseph dreamed a dream, and he told it to his brother, and they hated him yet the more. ಅದೇ 37:9. And he dreamed yet another dream and told his brethren and said, behold, I have dreamed a dream more.
And behold, the sun and the moon and the 11 stars made obeisance to me. ಮತ್ತು ಇನ್ನೊಂದು ವಚನ 19ನೇ ವಚನ ಹೀಗೆ ಹೇಳುತ್ತೆ, and when they said one to another, behold, this dreamer cometh. ಇವನೇನು ಮಾಡಿದ, ಇವನಿಗೆ ಬಿದ್ದ ಕನಸಲ್ಲ ಇವನ ಅಣ್ಣಂದಿಯರಿಗೆ ಹೇಳ್ತಾ ಇದ್ದ. ಅವನಿಗೆ ಹೆಂಗೆ ಅನ್ನಿಸ್ತೈತೆ ಅಂದರೆ, ನನ್ನ ಅಣ್ಣಂದಿಯರು, ದೇ ಆರ್ ಮೈ ಬ್ರದರ್ಸ್, ನಾನು ಹೇಳಿದರೆ ಅವ್ರಿಗೂ ಖುಷಿ ಆಗ್ಬೋದು. ಯೋಸೆಫನ್ಗೆ ಆ ಕನಸಿನ ಒಂದು ಅರ್ಥ ಗೊತ್ತಿರಲಿಲ್ಲ. ಇವನ್ ಜೋಸೆಫ್ ಡಿಂಟ್ ನೋ ದ ಮೀನಿಂಗ್ ಆಫ್ ದ ಡ್ರೀಮ್. ಹೀ ಜಸ್ಟ್ ಡ್ರೆಮ್ಡ್ ಆ್ಯಂಡ್ ಹಿ ವೆಂಟ್ ಆ್ಯಂಡ್ ಟೋಲ್ಡ್ ಇಟ್ ಟು ಹಿಸ್ ಫಾದರ್, ಹಿ ವೆಂಟ್ ಆ್ಯಂಡ್ ಟೋಲ್ಡ್ ಇಟ್ ಟು ಹಿಸ್ ಬ್ರದರ್ಸ್. ಮೊದಲನೇ 2 ಸರ್ತಿ ಕೇಳಿದಾಗ ತುಂಬ ಅವನಿಗೆ ದ್ವೇಷ ಮಾಡಿದರು. ಆಮೇಲೆ ಅವರ ಅಪ್ಪ ಅವನಿಗೆ ಅವ್ರ ಅಣ್ಣನ ಹತ್ರ ಕಲಿಸುವಾಗ ದೂರದಿಂದ ನೋಡಿ ಅವನಿಗೆ ಏನು ಹೇಳ್ತಾರೆ, ನೋಡಿಲಿ ಕನಸು ಕಾಣುವವ, ನೋಡಿಲಿ ಏನಿಲ್ಲ ಇವನು ಏನು ಕನಸು ಕಾಣ್ತದೆ. ನಮಗೂ ಹಂಗೆ ಹೇಳ್ತಾರಲ್ಲ, ಇನ್ ಕೇಸ್ ನಾವು ಏನಾದರೂ ಒಂದು ದೊಡ್ಡ ಯೋಚನೆ ಮಾಡಿದರೆ, ನಾವು ಮನೇಲಿ ನಮ್ಮದು ಪರಿಸ್ಥಿತಿ ಚೆನ್ನಾಗಿಲ್ಲ, ಆದರೆ ದೇವರು ನಮಗೆ ಒಂದು ಥಾಟ್ ಕೊಟ್ಟಿದ್ದಾರೆ, ನಾವೇನೋ ಒಂದು ವಿ ವಿಲ್ ಅಚೀವ್ ಸಮಥಿಂಗ್, we have a very high vision, we have something wonderful to think about, we want to do something that none of us in the family has done. ಹಾಗೆ ನಾವು ಅವ್ರಿಗೆ ಹೇಳುವಾಗ ಅವ್ರು ಏನು ಹೇಳ್ತಾರೆ, ಇಸ್ ಇಟ್ ಪಾಸಿಬಲ್, ನಿಮಗೆ ಆಗುತ್ತೇನಾ, ಯು ಜಸ್ಟ್ ಆರ್ ಡ್ರೀಮಿಂಗ್ ಸಮಥಿಂಗ್ ಬಿಗ್. ಆಮೇಲೆ ನಮ್ಮನ್ನು ನೋಡಿದಾಗ ಎಲ್ಲ ಅಂತಾರೆ, ಓ ಹೀ ಈಸ್ ಅ ಡ್ರೀಮರ್, ಶಿ ಈಸ್ ಅ ಡ್ರೀಮರ್, ದೇ ಜಸ್ಟ್ ವಾಂಟ್ ಟು ಡೇ ಡ್ರೀಮ್ಸ್ ನೆವರ್ ಕಮ್ ಟು ಪಾಸ್. ದಿನದಲ್ಲಿ ಕಂಡ ಕನಸು ಅದು ಎಂದೂ ನನಸಾಗುವುದಿಲ್ಲ, ನೀನು ಸುಮ್ಮನೆ ಕನಸನ್ನು ಕಂಡು ನಿನ್ನ ಲೈಫನ್ನು ಹಾಳು ಮಾಡ್ತೀಯ ಅಂತ ಹೇಳಿ ದೇ ವಿಲ್ ಗೋ ಆನ್ ಮಾಕಿಂಗ್. ಇಲ್ಲಿನೂ ನನಗೆ ಅನ್ನಿಸ್ತದೆ ಅವ್ರು ಯೋಸೆಫನ್ಗೆ ತುಂಬ ಸರ್ತೆ ಮಾಕ್ ಮಾಡಿರ್ಬೋದು. ಪ್ರಿಯರೇ, ಇದು ಇಲ್ಲಿದು ಕತೆ ಅಂತ ಅಲ್ಲ, ಇದು ದಿನನಿತ್ಯ ನಡೆಯೋ ಒಂದು ಸಿಚುವೇಶನ್ ಆಗಿದೆ. ಇಟ್ಸ್ ಡೇ ಟು ಡೇ ಹ್ಯಾಪ್ನಿಂಗ್ ಇನ್ ಸೋ ಮೆನಿ ಪೀಪಲ್ಸ್ ಲೈಫ್. ನಮ್ಮ ಮನೇಲಿನೂ ಇರ್ಬೋದು, ನಮ್ಮ ನೆಂಟರ ಮಧ್ಯದಲ್ಲಿನೂ ಇರ್ಬೋದು. ಕೆಲವರು ಬಂದು ಅವರ ಮಕ್ಕಳಿಗೆ ನಮ್ಮ ಮಕ್ಕಳ ಜೊತೆ ಕಂಪೇರ್ ಮಾಡ್ಬೋದು. ನನ್ನ ಮಗ ಆಸ್ಟ್ರೇಲಿಯಾದಲ್ಲಿದ್ದಾನೆ, ನನ್ನ ಮಗ ಲಂಡನ್ನಲ್ಲಿದ್ದಾನೆ, ನನ್ನ ಮಗ ನ್ಯೂಜಿಲೆಂಡಲ್ಲಿದ್ದಾನೆ. ನಿಮ್ಮ ಮಕ್ಕಳು ಏನು ಮಾಡಿದರು, ಆ ಮಕ್ಕಳಿಗೆ ನೋಡಿ ಹೇಳ್ಬೋದು, ನಿಮ್ಮ ಅಪ್ಪನ ಹತ್ರ ಅಷ್ಟು ಕೆಪಾಸಿಟಿನೇ ಇರಲಿಲ್ಲ, ಆ ಒಂದು ಅವಕಾಶ ಇರಲಿಲ್ಲ ಅವನು ನಿನಗೆ ಓದಿಸ್ಲಿಕ್ಕೆ, ಅದಕ್ಕೆ ನೀವು ಇಲ್ಲಿದ್ದೀರಿ. ನಾವು ನೋಡ್ರಿ ಅಲ್ಲಿದ್ದೇವೆ. ವೆನ್ ವಿ ಸ್ಪೀಕ್ ಸಮಥಿಂಗ್, ನಾವು ಹೀಗೆ ಮಾತಾಡುವಾಗ ವಿ ನೆವರ್ ರಿಯಲೈಸ್ ಅವರ ಮೇಲೆ ಏನು ಪರಿಣಾಮ ಬೀಳುತ್ತೆ. ಆ ಚಿಕ್ಕ ಮಕ್ಕಳ ಮನಸ್ಸು ಮೇಲೆ ಅಥವಾ ಒಬ್ಬ ಯವನಸ್ಥನ ಮನಸ್ಸಿನ ಮೇಲೆ ಏನು ಪರಿಣಾಮ ಬೀಳುತ್ತೆ ಅಂತ ನಾವು ಯೋಚನೆ ಮಾಡಲ್ಲ. ನಾವು ಹಂಗೆ ನಾವು ಅನಿಸ್ಕೊಳ್ತಾ ಇದ್ದೇವೆ. ನಾವು ಅನಿಸಿಕೊಳ್ಳುವವ್ರು ಅಟ್ಲೀಸ್ಟ್ ನಮಗೆ ಹೀಗೆ ಹೇಳ್ತಾರಲ್ಲ, ನಮಗೆ ನೋವಾಗುತ್ತೆ ಅಂತ ನಮಗೆ ನೋ ಅನ್ನಿಸ್ತದೆ. ಬಟ್ ವಿ ಡೋಂಟ್ ಸ್ಟಾಪ್ ಸ್ಪೀಕಿಂಗ್ ದ ಸೇಮ್ ಥಿಂಗ್ ಟು ಸಮ್ ಒನ್ ಎಲ್ಸ್. ಇನ್ನೊಬ್ಬರಿಗೆ ನಾವು ಇದನ್ನು ಮಾತಾಡಬಾರ್ದು ಅಂತ ನಾವು ಕಲಿಯೋದಿಲ್ಲ ಪ್ರಿಯರೇ. ವಿ ಹ್ಯಾವ್ ಟು ಲರ್ನ್ ದಿಸ್ ಥಿಂಗ್. ನನಗೆ ಹೇಗೆ ಇವರೇನಾದರೂ ಹೇಳಿದರೆ ನನಗೆ ನೋವಾಗುತ್ತೆ. ಒಬ್ಬ ಸೇವಕರು, ಒಬ್ಬ ಪಾಸ್ಟ್ರ್ ಹತ್ರ ಒಂದು ಹುಡುಗಿ ಹೋದ್ಲಂತೆ ಪ್ರಾರ್ಥನೆ ಮಾಡಿಸ್ಕೊಳ್ಳಿಕ್ಕೆ. ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದಾಗ ಪ್ರಾರ್ಥನೆ ಇದು, ವಾಟ್ ಶುಡ್ ಐ ಪ್ರೇ ಫಾರ್ ಯು ಅಂದರೆ, ಶಿ ಸೆಡ್ ಐ ಆಮ್ ಅ ಸೆಲೆಬ್ರಿಟಿ, ಐ ಆಮ್ ಆ್ಯನ್ ಆ್ಯಕ್ಟ್ರೆಸ್ ಇನ್ ಹಾಲಿವುಡ್ ಅಂದದ್ದು. ವಾವ್, ದ್ಯಾಟ್ಸ್ ರಿಯಲಿ ಗ್ರೇಟ್ ಅಂತ ಹೇಳಿ ಏನಕ್ಕೆ ಪ್ರೇಯರ್ ಮಾಡಬೇಕು. ಅವಳು ಹೇಳಿದ್ಲಂತೆ, ಐ ವಾಂಟ್ ಟು ಬಿಕಮ್ ಮೋರ್ ಬ್ಯೂಟಿಫುಲ್, ಐ ಮಸ್ಟ್ ರಿಯಲಿ ಬಿಕಮ್ ದ ಟಾಪ್ ಆ್ಯಂಡ್ ಐ ಮಸ್ಟ್ ಬಿ ಏಬಲ್ ಟು ಸ್ಟ್ಯಾಂಡ್ ವಿತ್ ಆಲ್ ದ ಅದರ್ ಸೆಲೆಬ್ರಿಟೀಸ್ ಆ್ಯಂಡ್ ಪ್ರೆಸೆಂಟ್ ಮೈ ಸೆಲ್ಫ್ ಅಂತ. So that pastor said, you're so flawless, you're so beautiful, ನಿನ್ನಲ್ಲಿ ಏನು ಕಡಿಮೆ ಆಗಿದೆ ಅಂತ. ಇಲ್ಲ ಪಾಸ್ಟರ್, ನಿಮಗೆ ಗೊತ್ತಿಲ್ಲ, ನಾನು ಹೀಗೆ ಇದ್ದರೂ ಸಹ ಆ ಸೊಸೈಟಿ ನನ್ನನ್ನು ಎಕ್ಸೆಪ್ಟ್ ಮಾಡಲ್ಲ. ನನ್ನಲ್ಲಿ ಅವ್ರು ತಪ್ಪು ಹುಡುಕ್ತಾರೆ, ನನ್ನ ಫಿಸಿಕಲಿ ಅವ್ರು ತಪ್ಪು ಹುಡುಕ್ತಾರೆ. ಪ್ರೇರೆ, ಇದು ಬಹಳ ಒಂದು ವಿಚಿತ್ರವಾದ ನಮ್ಮ ಜನರ ಮನಸ್ಸಲ್ಲಿಗೆ ಹೋಗದೇ ಇರುವ ಒಂದು ಸಂಗತಿ. ನಮ್ಮ ದೇಶದಲ್ಲಿ ನಾನು ಬದಲಾವಣೆ ಆಗಬೇಕು, ನಾವು ಬದಲಾವಣೆ ಆಗಬೇಕು. ಮಕ್ಕಳು ಹುಟ್ಟಿದ ತಕ್ಷಣ ಬೆಳ್ಳಗಿತ್ತು ಮಕ್ಕಳೆಂದರೆ ಎಲ್ಲರಿಗೂ ಖುಷಿ. ಓ, ಮಗು ಇಷ್ಟು ಬೆಳ್ಳಗೆ ಹುಟ್ಟಿದೆ. ಇಂಪಾರ್ಟೆಂಟ್ ಬೆಳ್ಳಗೆ ಅಲ್ಲ, ಇಂಪಾರ್ಟೆಂಟು ಆ ಮಗು ಹೆಲ್ದಿ ಇದೆನಾ. ಆ ಮಗು ಸುಂದರವಾಗಿ ಬಿಳಿಯಾಗಿ ದಪ್ಪ ತೋರಾದ ಮಗು ಇದ್ದರೂ ಅದು ಹೆಲ್ತ್ ಇಶ್ಯೂಸ್ ಇದ್ದರೆ ಅದು ಇಷ್ಟೊಂದು ಪ್ರಾಬ್ಲಮ್ ಪ್ರಿಯರೇ. ಇದು ಯಾಕೆ ನಮ್ಮ ಮನಸ್ಸಿಗೆ ಬರುವುದಿಲ್ಲ ಗೊತ್ತಿಲ್ಲ. ಇನ್ನೊಂದು, ಗಂಡು ಮಗು ಆದ ತಕ್ಷಣ ಎಲ್ಲರಿಗೂ ಖುಷಿ.
ಎಲ್ಲ ಕಡೆ ಸಂತೋಷ. ಅಯ್ಯೋ ಮೊದಲನೇ ಮಗು ಗಂಡು ಮಗುನೇ ಆಗಬೇಕು ಅಂತ. ಹೆಣ್ಣು ಮಗು ಆಯ್ತೆಂದರೆ ಅವರನ್ನು ನೋಡುವ ರೀತಿ, ಅವರನ್ನು ಹ್ಯಾಂಡಲ್ ಮಾಡುವ ರೀತಿ, ಅವ್ರ ಹತ್ರ ಮಾತಾಡುವ ರೀತಿ ಇಷ್ಟು ನೋವಾಗುತ್ತೆ. ಆ ತಾಯಿ, ಒಂದು ಸ್ತ್ರೀ 9 ತಿಂಗಳ ಮಗುವನ್ನು ಹೊಟ್ಟೆಯಲ್ಲಿ ಇಟ್ಕೊಂಡು ಎಲ್ಲ ಕಷ್ಟಪಟ್ಟು ಡೆಲಿವರಿ ಆದ ಮೇಲೆ ಅವಳ ಮಗುವನ್ನು ನೋಡಲಿಕ್ಕೆ ಬಂದವರು ಪ್ರತಿಯೊಬ್ಬರು ಅವಳ ಹತ್ರ ಚುಚ್ಚಿ ಮಾತಾಡಿದರೆ ಹೌ ವಿಲ್ ಶಿ ಫೀಲ್? ನಾನು ಏನು ಮಾಡ್ತಾ ಇದ್ದಾನೆ? ಇದು ಪ್ರಶ್ನೆ. ಏನೆಂದರೆ ನನಗೂ ನೋವು ಮಾಡ್ತಾರೆ ಜನರು ನಿಜ, ಆದರೆ ನಾನು ಇನ್ನೊಬ್ಬರಿಗೆ ನೋವು ಮಾಡ್ತಾನಾ? ನಾವು ಅನ್ಕಾನ್ಷಿಯಸ್ಲಿ ನಾನು ಎಷ್ಟೋ ಸಮಯದಲ್ಲಿ ಹಾಗೇ ಇದ್ದೆ. ಐ ವುಡ್ ನಾಟ್ ಅಂಡರ್ಸ್ಟ್ಯಾಂಡ್. ಯಾರಾದರೂ ಏನಾದರೂ ಮಾತಾಡಿದರೆ, ಆರ್ ವೆನ್ ಐ ಸಿ ಸಂಬಡಿ, ಐ ವಿಲ್ ಇಮ್ಮಿಡಿಯೇಟ್ಲಿ ಸೇ, ಓ ನೀವು ಇಷ್ಟು ಸಣ್ಣ ಆಗಿಬಿಟ್ಟಿದ್ದೀರಿ, ಓ ಯಾಕೆ ನೀವು ಹೀಗೆ ಕಾಣ್ತಾ ಇದ್ದೀರಿ, ಓ ಯಾಕೆ ನಿಮ್ಮ ಮಕ್ಕಳನ್ನು ಓದಿಸಲಿಲ್ಲ, ಆಲ್ ದಿಸ್ ಕೈಂಡ್. ಬಟ್ ದೇರ್ ಕೇಮ್ ಅ ಟೈಮ್ ಇನ್ ಮೈ ಲೈಫ್ ದಟ್ ಐ ಹ್ಯಾಡ್ ಟು ಸೇ ಟು ಮೈ ಸೆಲ್ಫ್, ನಾನು ಇಂಥದ್ದು ಮಾತಾಡೋದು ತಪ್ಪು. ನನ್ನ ಮಗಳಿಗೆ ಯಾರಾದರೂ ಮಾತಾಡಿದರೆ ಅವಳು ಹತ್ಕೊಂಡು ಬಂದು ನನ್ನ ಹತ್ರ ಹೇಳುವಾಗ ನನಗೆ ಎಷ್ಟು ಬೇಸರ ಆಗುತ್ತೆ. ಹಾಗೆ ಇನ್ನೊಬ್ಬರು ಸಹ ಈ ಅಂಡರ್ಸ್ಟ್ಯಾಂಡಿಂಗ್ ನಮಗೆ ಬಂದರೆ ನಾವು ಇನ್ನೊಬ್ಬರಿಗೆ ನೋವು ಮಾಡಲ್ಲ ಪ್ರಿಯರೇ. ಅದೇ ಸಮಯದಲ್ಲಿ ಅನೇಕ ನೆಗೆಟಿವ್ ಮಾತುಗಳ ಮಧ್ಯದಲ್ಲಿ ನಾವು ಹೇಗೆ ರಿಯಾಕ್ಟ್ ಮಾಡಬೇಕು? ನಮ್ಮ ದೇವರು ನಮ್ಮ ಸಂಗಡ ಇದ್ದಾರೆ. ಇನ್ನೊಂದು ಕಥೆಯನ್ನು ದೇವರ ವಾಕ್ಯದಲ್ಲಿ ನಾವು ನೋಡ್ಕೊಳ್ಳುವ. ಅದು ಮೊದಲನೇ ಸಾಮ್ವೇಲ 17ನೇ ಅಧ್ಯಾಯ. ಇದು ದಾವಿದಂದು ಕಥೆ, ನಮಗೆಲ್ಲರಿಗೆ ಗೊತ್ತಿದೆ. ದಾವಿದ ಅಲ್ಲಿ ಅವನ ಅಣ್ಣನ ಹತ್ರ ಹೋದಾಗ ಗೊಲಾಯತು ಬಂದು ದೇವರ ಜನರಿಗೆ, ಇಸ್ರಾಯೇಲ್ ದೇಶದ ದೇವರಿಗೆ ಅವನು ಇನ್ಸಲ್ಟ್ ಮಾಡಬೇಕಾದ್ರೆ ಡೇವಿಡ್ ಕುಡ್ ನಾಟ್ ಟೇಕ್ ಇಟ್. ಅವನು ಅದಕ್ಕೆ ವಿರುದ್ಧ ಮಾಡಿ ಐ ವಿಲ್ ಫೈಟ್ ಅಗೇನ್ಸ್ಟ್ ಗೊಲಾಯತ್ ಅಂತ ಹೇಳಿದಾಗ ಅವನ ಅಣ್ಣಂದಿಯರು ಏನು ಹೇಳ್ತಾನೆ, ಎಸ್ಪೆಷಲಿ ದೊಡ್ಡ ಅಣ್ಣ, 17ನೇ ಅಧ್ಯಾಯ 28ನೇ ವಚನ. And the people answered him after this manner, so shall it be done to the man that killeth him. And Eliab, his eldest brother, heard when he spoke unto the men, and Eliab's anger was kindled against David. And he said, why comest thou hither? And with whom hast thou left those few sheep in the wilderness? I know thy pride and the naughtiness of thine heart, for thou art come down that thou mightst see the battle. ಇಲ್ಲಿ ಎಲಿಯಾಬ್ ಅವನ ತಮ್ಮ ದಾವಿದ, ಐ ಕಮ್ ಇನ್ ದ ನೇಮ್ ಆಫ್ ದ ಲಾರ್ಡ್ ಆಫ್ ಹೋಸ್ಟ್, ನಾನು ಯೆಹೋವನ ನಾಮದಲ್ಲಿ ಬರ್ತಾನೆ, ನಾನು ಯೆಹೋವನ ಮೇಲೆ ನಂಬಿಕೆ ಇಟ್ಕೊಂಡು ಬರ್ತಾನೆ, ಇಸ್ರಾಯೇಲರ ದೇವರು ನನಗೆ ಜಯ ಕೊಡ್ತಾರೆ. ಅವನ ಶಕ್ತಿ ಬಗ್ಗೆ ಮಾತಾಡಲಿಲ್ಲ, ಅವನ ದೇವರ ವಿಷಯದಲ್ಲಿ ಮಾತಾಡಿ ಅವನು ಮುಂದೆ ಬಂದಾಗ ಅವನಿಗೆ ಸಿಕ್ಕಿದ್ವು ಏನು? ಡಿಸ್ಕರೇಜ್ಮೆಂಟ್. ಅವನಿಗೆ ಸಿಕ್ಕಿದೇನು? ನೆಗೆಟಿವ್ ವರ್ಡ್ಸ್. ಪ್ರಿಯರೇ, ನಮ್ಮ ಸುತ್ತಲೂ ಜನರು ಇವಾಗ ಹಾಗೆ ತುಂಬಿಕೊಂಡಿದ್ದಾರೆ. ಎಲ್ಲೇ ಹೋಗ್ರಿ ನೀವು, ಬಹಳ ಕಡಿಮೆ ಜನರು ನಮ್ಮನ್ನು ಪ್ರೋತ್ಸಾಹ ಮಾಡ್ತಾರೆ, ಬಹಳ ಜನ ಹೀಗೆ ನಮಗೆ ಡಿಸ್ಕರೇಜ್ ಮಾಡ್ತಾರೆ. ಆದರೆ ನಾನು ಇವತ್ತು ದೇವರ ವಾಕ್ಯ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ, ನಮಗೆ ಒಬ್ಬ ದೇವರಿದ್ದಾರೆ, ಅವರು ನಮಗೆ ಹೇಳುವ ವಿಷಯಗಳನ್ನೇ ಬೇರೆ. ಮುಂದಿನ ಭಾಗದಲ್ಲಿ ನಾವು ಅವ್ರು ನಮ್ಮ ವಿಷಯದಲ್ಲಿ ಏನು ಹೇಳ್ತಾರೆ ಅಂತ ನಾವು ಧ್ಯಾನ ಮಾಡುವ. ಆದರೆ ಇದು ಪರಿಸ್ಥಿತಿಯಲ್ಲಿ ಯಾರೇ ದಾಟಿ ಹೋದರೆ ಅವ್ರಿಗೆ ಒಂದೇ ವಿಷಯ ಹೇಳ್ತಾನೇನೆಂದರೆ, ಹೇಗೆ ಆ ಪ್ರಸಂಗಿ ಹೇಳಿದರು, ಆ ಬೋರ್ಡನ್ನು ಎರೇಸ್ ಮಾಡಿ ಯೇಸು ಸ್ವಾಮಿ ಹೇಳಿದರು, ನಾನು ನಿನ್ನನ್ನು ಪ್ರೀತಿ ಮಾಡ್ತಾನೆ, ಯು ಆರ್ ಮೋರ್ ದೆನ್ ಅ ಕಾಂಕ್ರರ್, ಯು ಆರ್ ಪ್ರೆಷಸ್. ಅದೇ ಮಾತು ಇವತ್ತು ಸ್ವಾಮಿ ನಿಮಗೂ ಹೇಳ್ತಾರೇನೆಂದರೆ, ಯು ಆರ್ ಮೋರ್ ದೆನ್ ಅ ಕಾಂಕ್ರರ್, ಯು ಆರ್ ಪ್ರೆಷಸ್, ಯು ಕ್ಯಾನ್ ಡೂ ಆಲ್ ಥಿಂಗ್ಸ್ ಥ್ರೂ ಕ್ರೈಸ್ಟ್ ಜೀಸಸ್. ಈ ವಿಷಯವನ್ನು ಧ್ಯಾನದಲ್ಲಿ ಇಟ್ಕೊಳ್ರಿ, ನಂಬಿಕೆಯಲ್ಲಿ ಇಡ್ರಿ. ಗಾಡ್ ಕ್ಯಾನ್ ಡೂ ಎನಿಥಿಂಗ್ ಬಿಕಾಸ್ ಹಿ ಲವ್ಸ್ ಅಸ್.